स्वामी मुरलिया गान के मनसोया मुरलिया गान के मनसोया मनसिನ ಆಸೆಗೆ ನೀ ಬಂದೆಯಾ मनसिನ ಆಸೆಗೆ ನೀ ಬಂದೆಯಾ ಮುರಳಿಯ ಗಾನಕ್ಕೆ मनसोया मुरलिया गान के मनसोया ರಾಧೆಯು ನೀನಾದೆ ರಾಧೆಯ ಮನಗೆ ಗೋಪಾಲನಾದೆ ಯಮುನಾ ತೀರದಿ ರಾಧೆಯು ನೀನಾದೆ ರಾಧೆಯ ಮನಗೆ ಗೋಪಾಲನಾದೆ ನಿನ್ನೆಯ ಬಳಿಗೆ ಓಡೋಡಿ ನಾ ಬಂದೆ गानके मनसोया मनसिನ ಆಸೆಗೆ ನಾ ಬಂದೆಯಾ ಮುರಳಿಯ ಗಾನಕ್ಕೆ मनसोया ಪ್ರಾಣೇಶ್ವರ ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವೋ ನಲಿಯುವುದೆಂದು ರುಕ್ಮಿಣಿ ಉಪಾಯವಿಲ್ಲ ಪ್ರೇಯಸಿ ಯುದ್ಧವೆಂದು ಅವಶ್ಯಕ ಆದರೆ ಇದೆಂತಹ ಯುದ್ಧ ವಿಶ್ವ ಸೃಷ್ಟಿಯಲ್ಲೂ ಈವರೆಗೂ ಆಗದಂತಹ ಅಚಿತ್ಯ ಅಂತ್ಯಕಾಂಡ ಒಂದು ಕಡೆ ಕೌರವರ ಅಕ್ಷೌಣಿ ಸೈನ್ಯ ಭೀಷ್ಮ ದ್ರೋಣ ಕರ್ಣ ಕೃತವರ್ಮ ಮುಂತಾದ ಮಾತರಿಕರು ಇನ್ನೊಂದು ಕಡೆ ಪಾಂಡವರ 7 ಅಕ್ಷೌಣಿ ಸೈನ್ಯ ಈ ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಯಷ್ಟು ಜನರು ಜೀವಂತರಾಗಿ ಉಳಿದವರು ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ ಅಸೀಮದಂಸ ಪ್ರಭು ಈ ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸು ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡಲೇಕೆ ಶಾಂತಿ ಸಂಧಾನಕ್ಕೆ ನೀವು ಮತ್ತೊಂದು ಸಾರಿ ಪ್ರಯತ್ನಿಸಿ ಸ್ವಾಮಿ ರುಕ್ಮಿಣಿ ಪರಮಾತ್ಮ ಪ್ರೇಮ ಮೂರ್ತಿ
ಕಾಟೆ ಸಮರದಂಡವಿಂದು ತರಣೆ ಪಾಪ ಹಾರಿಣೆ ಕಾಟೆ ಪಾಪ ಹಾರಿಣೆ ಪಾಪ ಹಾರಿಣೆ ಕಾಟೆ ಪಾಪ ಹಾರಿಣೆ ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧ ಬಂದಗೆ ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧ ಬಂದಗೆ ಸಮರದಂಡವಿಂದು ತರಣೆ ಧನ್ಯವಾದವೇ ಕಾಟೆ ಧನ್ಯವಾದವೇ ಕಾಟೆ ಧನ್ಯವಾದವೇ ಕಾಟೆ ಧನ್ಯವಾದವೇ 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 ಧನ್ಯವಾದವೇ. ರುಕ್ಮಿಣಿ, ಸ್ವಾಮಿ, ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಸಿ. ಪುರಾತನ ಹಳಿವೆ ನೂತನ ಆವಿಷ್ಕಾರ ಯುದ್ಧವೆಂದು ಅವಶ್ಯಕ. ಆದರೆ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಈ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠತೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಭೂಮಿಯ ಕಲುಷವನ್ನು ತೊಳೆಯುವನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ಅದನ್ನು ವೀರ ದರ್ಪದಿಂದ ಸುಸೂಕ್ತವಾಗಿ ಮಾಡಿ ನಾನೊಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ ಮುಂತಾದ ಅನರ್ಘ ಫಲಪುಷಿಗಳನ್ನು ಈ ಜಗತ್ತಿಗೆ ಕೊಡುವುದು. ರುಕ್ಮಿಣಿ, ಸ್ವಾಮಿ, ಪ್ರಭು, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಸೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲದು. ಅದನ್ನು ತಿಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳು ಸಪ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಆವಯವನ್ನು ಛೇದಿಸುವ ಹೊರತಾಗಿ ಮತ್ಯಾವ ಭಯವಿಲ್ಲ ಪ್ರೇಸಿ. ಆರ್ಯ ವರ್ತಕೀಗ ಇಂಥ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸೂರ್ಯದಿಂದ ಪ್ರಮದ್ಧರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾಧಿಕ್ಯವೇ ಹೆಚ್ಚಿ ಅಧರ್ಮ ರೋಗದ ಅಂಕುಶರು ಕಾಣಿಸಿಕೊಂಡಿದೆ. ಇದನ್ನು ಸಂಪೂರ್ಣವಾಗಿ ರಕ್ತಾಕ್ಷೆಯಿಂದ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನ ಆಗುವುದಿಲ್ಲ ಪ್ರೇಯಸಿ. ಪರಮಾತ್ಮ, ಎಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿದೆ. ಈ ಯುದ್ಧವನ್ನು ನಿಲ್ಲಿಸಲು ನೀವು ಮತ್ತೊಂದು ಸಾರಿ ಪ್ರಯತ್ನಿಸಿ. ಈ ಘೋರ ಹತ್ಯಾಕಾಂಡವು ಕೊನೆಯಾಗಲಿ ಪರಮಾತ್ಮ. ರುಕ್ಮಿಣಿ, ನಿನ್ನ ಮಾತಿನಂತೆ ಈ ದಿನ ಸಂಧಿಗಾಗಿ ತಿರುವೆನು. ಈ ದಿನ ಹಸ್ತಿನಾವತಿಗೆ ಹೋಗುವೆನು ರುಕ್ಮಿಣಿ. ಸ್ವಾಮಿ, ಆದರೆ ಈ ನನ್ನ ಕೊನಪ್ರಯುಕ್ತ ಕೂಡ ವಿಫಲವಾಗುವುದು ಪ್ರೇಯಸಿ. ರುಕ್ಮಿಣಿ, ಪರಮಾತ್ಮ, ಬಹುಕಾಲ ತಪಗೈದೆ ಇಲ್ಲ ಪಡೆಯಲು. ರುಕ್ಮಿಣಿ, ಸ್ವಾಮಿ, ಪರಮಾತ್ಮ,
ನನ್ನವನೋ ನಾನು ಸ್ವಾಮಿ ಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನನ್ನವಳು ಪ್ರಿಯತಮೇ ಪ್ರೇಮದ ರೂಪವೋ ನೀ ನನ್ನ ಬಾಳಿನ ಜೀವವೋ ನೀ ನನ್ನ ಪ್ರೇಮದ ರೂಪವೋ ಕಾಲ ತಪಗೈದೆ ನನ್ನ ಪಡೆಯಲು ನನ್ನವಳು ನೀನಾಗಲು ಉಣಿವ ಕಾಲ್ಗೆಜ್ಜೆ ಮೆರವ ಮರದಂದಿ ಅಗಲ ಇರಳಾಯ್ತು ಇರುಳು ಅಗಲಾಯ್ತು ನಿನ್ನ ನೆನಪಿನಲ್ಲಿ ಉಣಿವ ಕಾಲ್ಗೆಜ್ಜೆ ಮೆರವ ಮರದಂದಿ ನಮ್ಮ ಬಿಸಿಲಿಯಲ್ಲಿ ಅಗಲ ಇರಳಾಯ್ತು ಇರುಳು ಅಗಲಾಯ್ತು ನಿನ್ನ ನೆನಪಿನಲ್ಲಿ ಕಾಲ ತಪಗೈದೆ ನಿನ್ನ ಪಡೆಯಲು ಮಾಲೆಯಲ್ಲಿ ಮಗುವಿನ ಚೆಂದು ಬಂದೆ ಬರಿಗನಲ್ಲಿ ಪ್ರೇಮ ಕಥೆ ನಿನ್ನ ಮೆಚ್ಚಿ ಮನಸಾರ ನನ್ನ ಹೃದಯದಲ್ಲಿ ಬೇಗ ಮಾಲೆಯಲ್ಲಿ ಮಗುವಿನ ಚೆಂದು ಬಂದೆ ಬರಿಗನಲ್ಲಿ ಪ್ರೇಮ ಕಥೆ ನಿನ್ನ ಮೆಚ್ಚಿ ಮನಸಾರ ಪ್ರೇಮ ಹೃದಯದಲ್ಲಿ ಸ್ವಾಮಿ ದೇವನಿ ಬಾರ ಪರಮಾತ್ಮ ಕಲೆ
ಪರಮಾತ್ಮ ರುಕ್ಮಿಣಿ ಬಲರಾದ ಶಕುನಿ ಏಕೆ ಸ್ಮಶಾನದಲ್ಲಿ ಏಕಾಂಗಿಯಾಗಿ ಕುಳಿತಿರುವೆ? ನಿನ್ನ ಸೋದರ ಕೊಟ್ಟ ವಚನವನ್ನು ನೀನು ಮರೆತೆಯಾ ಅಥವಾ ಕೌರವೇಶ್ವರನ ಭುಜಬಲದ ಪರಾಕ್ರಮದ ಮುಂದೆ ಕೈ ಕಟ್ಟಿ ಕುಳಿತಿರುವೆಯಾ? ಏಕೆ ಏನಾಯಿತು ಶಕುನಿ? ಆತ ನೋಡು, ನಿನ್ನ ಸೋದರರ ಆಕ್ರಂದನವನ್ನು ನೀನು ಕೇಳಿದೆಯಾ? ಏಕೆ ನಿನ್ನಲ್ಲಿ ಛಲವಿಲ್ಲವೇ ಅಥವಾ ಬಲವಿಲ್ಲವೇ? ನಿನ್ನ ಸೋದರ ಕೊಟ್ಟ ವಚನವನ್ನು ನೀನು ಮರೆತೆ ಆದರೆ ನಿಜವಾಗಿಯೂ ನೀನೊಬ್ಬ ದ್ರೋಹಿ ದ್ರೋಹಿ ದ್ರೋಹಿ. ಈ ಸಂಹಲರಾದ ಶಕುನಿಯ ಆಶ್ವಾಸನೆಗಳನ್ನು ಅಲ್ಲಗಳೆಯುತ್ತಿರುವ ಅಧಮ ಮರುಳುಗಳು ಸಾಕ್ಷಿ. ಏರಿ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಸ ಕೇಕೆ, ಏರಿ ಪ್ರಯೋಗ್ನಿಂದ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತ ತಾಂಡವ, ಅಖಂಡ ಭರತ ಖಂಡದಲ್ಲಿ ಕುಹಕ ತಂತ್ರ ಪ್ರವೀಣ ಆಶ್ಚರ್ಯದ ಮಹಾನಿಪುಣನಾದ ಈ ಸೌಭಲ ರಾಜಶಕುನಿಯವರನ್ನು ನಿಮ್ಮಗಳ ಸರಸ ಸಲ್ಲಾಪ ಆರ್ಭಟ ನನ್ನ ಗಾಂಧಾರ ದೇಶವೆಂದರೆ ಶತಶಿಖರಗಳಿಂದ ಶೋಭಿಸುತ್ತಿದ್ದ ಮಹಾನ್ಮತ್ತ ಪರ್ವತ. ನಾನು ಆ ಪರ್ವತಗಳನ್ನೊಳಗೂಡಿ ನಾನು ನಿನ್ನಂತೆಯೇ
ನಾನು ನಿನ್ನಂತೆ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಹಲವು ಮಂದಿ ರಾಜರ ಸಹಾಯವನ್ನು ಪಡೆದು ಮೆರೆಯಬಹುದಾಗಿತ್ತು ಆದರೆ ನಿನ್ನ ಕುಟಿಲ ತಂತ್ರದ ಬಿರುಗಾಳಿಯ ಹೊಡೆತಕ್ಕೆ ಸಿಲುಕಿ ಆ ನನ್ನ ಶತಶಿಖರಗಳು ನಾಶವಾಗಿ ಹೋಯಿತು. ದುರ್ಯೋಧನ, ಮುಳ್ಳನ್ನು ಮುಳ್ಳಿನಿಂದಲೇ, ವಜ್ರವನ್ನು ವಜ್ರದಿಂದಲೇ, ನಿನ್ನಂತ ಕಟುಕರನ್ನು, ನಿನ್ನಂತ ಮೋಸಗಾರನ್ನು ಮೋಸದಿಂದಲೇ, ದುರ್ಯೋಧನ ನಿನ್ನನ್ನು ಅಡಿಗಳಿಗೂ ಅಡ್ಡದಾರಿ ಕಟ್ಟಿ ನಿನ್ನ ಈ ರಕ್ತ ಸಿಂಹಾಸವನ್ನು ರಕ್ತದ ಕೋಣೆಯಲ್ಲಿ ಮುಳುಗಿಸುತ್ತಿದ್ದರೆ ನಾನು ಸೌಭಲರಾಜ ಶಕುನಿಯೇ ಅಲ್ಲ. ದುರ್ಯೋಧನ, ನನ್ನ ಮನಸ್ಸಿನ ದುಸ್ಸಹ ಚಿಂತಾಗ್ನಿಯಿಂದ ನನ್ನ ಶರೀರವು ದಹಿಸುತ್ತಿರುವುದು. ನಿನ್ನ ಕತ್ತಲೆಯ ಕಾರಾಗಾರವನ್ನು ನಿನ್ನ ಮರೆತಿಲ್ಲ. ನನ್ನ 100 ಜನ ಸಹೋದರರನ್ನು ಬಂಧನದಲ್ಲಿರಿಸಿ ದಿನಕ್ಕೆ 1 ಎಡೆ ಅನ್ನ, 1 ಒಳಲು ನೀರನ್ನು ಕೊಡುತ್ತಿದ್ದ ಆ ನನ್ನ ಸಹೋದರರು ಆ ಇಡೀ ಕೂಳನ್ನು ನನಗೆ ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಸತ್ತರು. ಅವರ ಮೃತದೇಹಗಳ ಚಿರಶೂನ್ಯ ದೃಷ್ಟಿಯು ಈಗಲೂ ನನ್ನ ಹೃದಯವನ್ನು ಸಿಡಿದಿರುತ್ತ ಬೇರಿಸುತ್ತಿರುವುದು. ಕುರು ರಕ್ತದ ಜಸ್ತ್ರಧಾರೆಯಿಂದ ಪುನಃ ನಿಮ್ಮನ್ನು ಉಜ್ಜೀವನಗೊಳಿಸಿ ಅಳಬೇಡಿರಿ ನನ್ನ ಭಾಗ್ಯ ಅಳಬೇಡಿರಿ. ದುರ್ಯೋಧನ, ಎನ್ನ ಸೋದರರ ಘೋರ ಮರಣವ ತಡಗಿಸುತ್ತಿದೆ ಈ ಎನ್ನ ಮನವು. ದುರ್ಯೋಧನ, ದೇಶಜ್ವಾಲೆ ದಹಿಸುತ್ತಿದೆ ಈ ಲೋಕಕರಾಳೆ. ದಹಿಸುತ್ತಿದೆ ಈ ಲೋಕಕರಾಳೆ. ಮೆತ್ತಿದೆ ದೇಶಜ್ವಾಲೆ. ಹರಡಿದೆ ದಾಹ ನೆಲವೆಲ್ಲೆಲ್ಲೋ, ಹರಡಿದೆ ದಾಹ ನೆಲವೆಲ್ಲೆಲ್ಲೋ, ಉಳಿಯುವುದಂತೆ ಪುರುವಂಶಜರು, ಉಳಿಯುವುದಂತೆ ಪುರುವಂಶಜರು, ಸೋಲಿಸಿ ನಮ್ಮನು ಕುರುಪತಿ ತಂದನು. ಸೋಲಿಸಿ ನಮ್ಮನು
ನಾವು ನಮ್ಮ ಬದಗಿತು ಈ ಶರಮನೆಗಳು ಸಾವು ಸಿಂಹೋದರ ನಮ್ಮ ಬದಗಿತು ಈ ಶರಮನೆಗಳು ಸಾವು ಭಗತನೆತ್ತಿದೆ ದೇಶಜ್ವಾಲೆ ಸಿಂಹೋದರ ನೋರ್ವರಳೋರ್ವನೆ ಉಳಿದಿಯ ನೀಗ ನೋರ್ವರಳೋರ್ವನೆ ಉಳಿದಿಯ ನೀಗ ತೀರಿಸಲನು ಜನ ತಾಳುವ ಬೇಗ ತೀರಿಸಲನು ಜನ ತಾಳುವ ಬೇಗ ಎಮ್ಮರವಾಗಿವು ಎಲ್ಲೆಯ ಸೇಡು 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 ಕೌರವೇಶ್ವರ ಎಮ್ಮರವಾಗಿವು ಎಣ್ಣೆಯ ಸೇಡು ಮಶಾನವೆನಿಪುದು ಕೌರವ ನಾಡು ಸಹೋದರರೇ ಮಶಾನವೆನಿಪುದು ಕೌರವ ನಾಡು ಫಲದಗನೆತ್ತಿದೆ ದೇಶಜ್ವಾಲೆ ದಯಿಸುತ್ತಿದೆ ಲೋಕಕರಾಳೆ ಫಲದಗನೆತ್ತಿದೆ ದೇಶಜ್ವಾಲೆ 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 ಅಳಬೇಡಿರಿ 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 ನನ್ನಾದ ಭಾಗ್ಯ ಸಹೋದರರೇ ಅಳಬೇಡಿರಿ ಅಳಬೇಡಿರಿ ಸಹೋದರರೇ ಅಳಬೇಡಿರಿ ದುರ್ಯೋಧನನ 99 ಮಂದಿ ತಮ್ಮಂದಿರ ಚಿನ್ನರುಂಡಗಳಿಂದ ನರಕದಲ್ಲಿ ನಿಮ್ಮ ನಿರಾಜನ ಮಾಡಿಸುವನು ಅಳಬೇಡಿರಿ ಕೌರವೇಶ್ವರನ 99 ಮಂದಿ ಚಿನ್ನರುಂಡಗಳಿಂದ ನರಕದಲ್ಲಿ ನಿರಾಜನ ಮಾಡಿಸುವನು ದುರ್ಯೋಧನ ಕುರುಕ್ಷೇತ್ರದಲ್ಲಿ ಈ ಶಕುನಿಂದ ಆಗುವ ಹಿಂಸೆಯು ಅತಿ ಭಯಾನಕರವೆನಿಸುವುದು ತಾಯಿಯ ಕಣ್ಣೀರಿಂದ ತೊಯ್ದು ಕುರ್ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ನಿನ್ನವರಿಗಾಗಿ ಒಂದೇ ಒಂದು ಹನಿ ಕಣ್ಣೀರಿಡಲಿಲ್ಲದೆ ನರಕದ ಮಾರ್ಗವನ್ನು ಹಿಡಿಸುವುದು ನರಕದ ಮಾರ್ಗವನ್ನೇ ಹಿಡಿಸುವುದು ನರಕದ ಮಾರ್ಗವನ್ನು ಹಿಡಿಸುವುದು ನರಕದ ಮಾರ್ಗ ನಿನಗೆ ಏನಂದ್ರೆ ಆ ನಿನ್ನ ಶತ್ರುಗಳಾದ ಪಾಂಡವರಿಗೆ ಎನ್ನಷ್ಟರೊಳಗೆ ನಿನ್ನ ಆಗಮನ ಹೇಳು ನಾನು ಮಾಡಿದ ಯುಕ್ತಿಯ ಶಕುನಿ ಚಿಂತೆ ಏಕೆ ಕುರುರಾಜ ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಬರಲೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ ನಾನು ಅದಕ್ಕಾಗಿ ಚಿಂತಿಸಿಲ್ಲ ಮಾವ ಈ ದುರ್ಯೋಧನು ಆಸಯ ವೀರನು ತನ್ನೆರಡು ತೋಳುಗಳಿಂದ ಆ ಪಾಂಡವ ಸಂಸ್ಥೆಯನ್ನು ಎದುರಿಸಬಲ್ಲನು ಆದರೆ ಜಾತಿ ಹಿಂಸೆ ಸಂಯುತ ಕಲಹ ಇದು ಉಚಿತವಲ್ಲ ಶಕುನಿ ಅಂದು ನಾನು ಅವರಿಗೆ ಹೋದಾಗ ಯೋಧವದರವನ್ನು ಕೃಷ್ಣನೆಷ್ಟೋ ವಿಧವಾಗಿ ಹೇಳಿದನು ಅವನ ಮೇಲೆ ಅಭಿಮಾನದಿಂದ ಅವನ ಮಾತುಗಳು ನಿರಾಕರಿಸಿದರ ಮಾವ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ ಅವನ ಮಾತು ಪರಿಗ್ರಹವಲ್ಲ ಸುಯೋಧನ ಅಣ್ಣ
ಶಾಂತಿ ಸಂಧಾನ ನಡೆಸುವಂತೆ. ಏನು ಶ್ರೇಷ್ಠನು ಅಸ್ಥಿರಾವತಿಗೆ ಹೋಗು ಸಹೋದರ, ಅತಿ ಸತ್ಕಾರಕ್ಕೆ ಸಿದ್ಧನಾಗು. ಆದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ದರಗ್ಧ ವಿದುರನ ಮನೆಯನ್ನು ಆಶ್ರಯಿಸಿರುವಂತೆ. ಎಷ್ಟೊಂದು ಹವ ಹೇಳಣ್ಣ, ಎಷ್ಟೊಂದು ಹವ ಹೇಳುವನಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರೋದಿಯರು, ಆ ವಿದುರಂತ ಭಕ್ತರು ಮಧ್ಯಾಹ್ನರು ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರೋರು. ನೀನು ಚಿಂತಿಸಬೇಡ ಸಹೋದರ, ಓಡು ಸಹೋದರ. ಅಣ್ಣ ನೀನು ಯಾವಾಗಲೂ ಹೀಗೆ ಅಭಿಮಾನಿಯಾದ ಶಾಸನ ಮಾಡ ಸಹೋದರನ್ನು ಶಾಸನ ಮಾಡು. ನನಗೊಂದು ಸಾಹಸದು ಕೃಷ್ಣನ ಸಂಧಾನಕ್ಕೆ ಸಂಬೋಧಿಸುವುದೇ ಅಥವಾ ಬಿಡುವುದೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಾದರೆ ಈ ಕೌರವೇಶ್ವರನ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸಿದ್ದನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರವಗಳಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಸುಯೋಧನ, ಕೃಷ್ಣನಲ್ಲಿ ದೇಶವೇ ಕುಶಕುನಿ. ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪ. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ಸಂಮೂರ ಮಾಡಲೆಂದೇ ಅವನು ಅವತರಿಸಿರುವುದು. ಕೃಷ್ಣನ ಅವನ ವೈರಾಗ್ಯ ಪ್ರದರ್ಶನಕ್ಕೆ ಯಾರು ಮರುಳಾಗಿ ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರು ಅವರನ್ನೇ ಧ್ವಂಸ ಮಾಡಿಬಿಡು. ಶಿಶುಪಾಲ, ಜರಾಸಂಧ ಇವರು ನಿನಗೆ ಎಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ಯಾಸರಿಗೆ ಸಿಂಹಾಸನದಲ್ಲಿ ಕುರುಳಿಸಿರುವನು. ಸಹೋದರರನ್ನು ಸುರಪಾನದಿಂದ ಪ್ರಮರ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತನ್ನ ವಶಪಡಿಸಿಕೊಂಡಿರುವನು. ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ. ಸುಯೋಧನ, ದಾರಿ ಕಳಿಸಿದ ಯಾಕೆ ಮಾವ? ಆನಂದ ಮನೆಯ ಬಾಗಿಲಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಏನು ಮಾ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲಲ್ಲಿ ಕಿತ್ತು ಬಳಿಕ ಅದರೊಡನೆ ಆಡಬಹುದಲ್ಲವೇ? ಹಾಡಬಹುದು ಮಾವ. ಕೃಷ್ಣನಿಗಿಂತಲೂ ಅವನ ವಿಜಯೋನ್ಮತ್ತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆ ಇತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ
ನಾಶ ಮಾಡುವ ಸುಯೋಗವು ಈಗ ನಿನ್ನ ಒದಗಿರುವುದು. ಕೃಷ್ಣನ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಆ ಸಹಾಯವನ್ನು ನೀನು ನಿರಾಕರಿಸಬೇಕಾಯಿತು. ನನಗೆ ನೀನು ಬೇಡ, ನಿನ್ನ ವಿಜಯೋನ್ಮತ್ತವಾದ ಯಾದವ ಸೈನ್ಯವು ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಕೇಳಬೇಕಾಗಿತ್ತು. ಆದರೆ ಅರ್ಜುನನು ಆ ಸಂಕಟದ ನಿನ್ನನ್ನು ಉದ್ಧಾರ ಮಾಡಿದನು. ಸುಯೋಧನ, ಶ್ರೇಷ್ಠನು ನೀರಿರುವಂತ ವಂಚಕರೇ ಇರಬಹುದು, ಆದರೆ ಅವರ ಮೇಲೆ ದೇಶದಿಂದ ಆ ಪಾಂಡವರು ನಿಲ್ಲಿಸಿಕೊಡುವುದಿಲ್ಲ ಮಾವ. ಪಾಂಡವರು 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 ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲಾಗದು. ಏಕೆಂದರೆ ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಿ ನೀನು ಪಾಂಡವರಿಗೆ ಆಶೆಯನ್ನು ಕೊಟ್ಟೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ ಆಗುವೆ. ಸಂಭವಯ್ಯ. ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಮುಕ್ತರಾದ ಈ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚರಾಂಜಲಿಡುವುದು ನಿನಗೆ ಉಚಿತವೇ? ಪಾಂಡವ ರಾಜ್ಯಕ್ಕಾಗಿ ಹಂಬಲಿಸುವುದಾದರೆ ರಣಕ್ಷೇತ್ರದಲ್ಲಿ ಕೆಣಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಮೇಲಿಂದ ಮೇಲೆ ಈ ದೈನವೃತ್ತಿ ಏಕೆ? ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿ ಸೋಮಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನಷ್ಟು ಭೂಮಿನ ಕೊಡುವ ಆಗೋದಿಲ್ಲ, ಕೊಡಲಾರದು ಮಾವ. ಅಷ್ಟು ಮಾತ್ರವಲ್ಲ, ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಬೇಕು. ಆಗಲೇಕು ಮಾವ. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಸುಯೋಧನ. ಏನು ಮಾವ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಸುಯೋಧನ, ನಿನ್ನ ಸಲಹೆ ಹೊರತಾಗಿ ಮತ್ತೆ ಬೇರೆ ಏನು ಮಾಡುವುದಿಲ್ಲ ಮಾವ. ಮಾಮವರನ ಸಂಗಡ ಮುಂದಾಗು ಸುಯೋಧನ. ಎನ್ನ ಸಲಹೆ ಹೊರತಾಗಿ ನೀನು ಏನನ್ನೂ ಮಾಡುವುದಿಲ್ಲವೇ? ಎನ್ನ ಸಲಹೆ ಹೊರತಾಗಿ ನೀನು ಏನನ್ನೂ ಮಾಡುವುದಿಲ್ಲವೇ? ಹೋಗು ಹೋಗು, ಎಲೆ ಎಲವ ಕುರುಕುರದ ಕುಂದಿ ಹೋಗು. ನಿಮ್ಮಪ್ಪನಿಗೆ ಕಣ್ಣು ಕುರುಡಾದರೆ ನಿನಗೆ ಬುದ್ಧಿಯೇ ಕುರುಡಲ್ಲವು ಎಂದು ನಾನು ನನ್ನ ಗಾಂಧಾರ ವೇಷವನ್ನು ಬಿಟ್ಟು ನಿಮ್ಮಪ್ಪನ ಮನೆಗೆ ಕಾಲಿಟ್ಟರೋ ಅಂದಿನಿಂದಲೇ ಮಾರಿ ಒಕ್ಕ ಮಸಣದಾಯಿತು ಈ ನಿನ್ನ ನಾಡು. ಶಕುನಿ 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 ಎಂಬ 3 ಅಕ್ಷರಾರ್ಥವನ್ನು ನೀನೇನು ತಿಳಿದವಯೋ ಮೂಢ. ಶಾ ಎಂದರೆ ಶತ್ರುಗಳನ್ನು, ಕು ಎಂದರೆ ಕುತಂತ್ರದಿಂದ, ನೀ ಎಂದರೆ ನಿರ್ಮೂಲನ. ಶತ್ರುಗಳನ್ನು ಕುತಂತ್ರದಿಂದ ನಿರ್ಮೂಲ ಮಾಡಲೆಂದು ಅವತರಿಸಿರುವನೇ ಈ ಸೌಬಲರಾದ ಶಕುನಿ. ನಿನ್ನ ವಂಶವನ್ನು ನಿರ್ವಂಶ ಮಾಡುವ ತನಕ ಈ ಶಕುನಿ ಎಲ್ಲಿಯದು ಶಾಂತಿ ನೆಮ್ಮದಿ. ಹಾರದು ಶಕುನಿಯ ರೋಷ, ಕ್ರೂರದು ಕೌರವರು ಮುಂಚ. ಸಹೋದರ, ಹಾರದು ಶಕುನಿಯ ರೋಷ, ಕ್ರೂರದು ಕೌರವರು ಮುಂಚ. ಮಣ್ಣಲ್ಲಿ ರಕ್ತವ ಅರಿಸಿ ಅವರ ಕಣ್ಣಲ್ಲಿ ನೀರನ್ನು ಸುರಿಸುವೆನ. ಸಹೋದರ, ಮಣ್ಣಲ್ಲಿ ರಕ್ತವ ಅರಿಸಿ ಅವರ ಕಣ್ಣಲ್ಲಿ ನೀರು
ಬೆನು ಸುರಿಸುವೆನ ಹಾರದು ಶಕುನಿಯ ರೋಷ ಊರದು ಕೌರವ ವಂಶ ಸಹೋದರ ಆರಿಸಿ ಕಲಹ ಪತಾಕೆ ಅದರಳು ತೋರಿಸಿ ದೇಶ ಸಲಾಕೆ ಸಹೋದರ ಆರಿಸಿ ಕಲಹ ಪತಾಕೆ ಅದರಳು ತೋರಿಸಿ ದೇಶ ಸಲಾಕೆ ಕೂಡಿಸಿ ಕುರು ಪಾಂಡವರ ತಲೆ ಹಾರಿಸುವೆನು ನಾ ಕೌರವರ ಹಾರದು ಶಕುನಿಯ ರೋಷ ಊರದು ಕೌರವರುಂಶ ಊರದು ಕೌರವರುಂಶ ಊರದು ಕೌರವರುಂಶ ಸಹೋದರ ನಿನ್ನ ವಂಶ ನೇರು ವಂಶ ನಿನ್ನ ವಂಶ ನೇರು ವಂಶ ಮಾತು ಮಾತಿಗೆ ಕ್ಷಣ ಕ್ಷಣಕ್ಕೂ ವಂಶಾದಿರ್ವಂಶದ ಯಾರ ವಂಶದ ಭಾವ ನಿನ್ನ ವಂಶವನ್ನು ಏನಂದೆ ಆ ನಿನ್ನ ಶತ್ರುಗಳಾದ ಪಾಂಡವರ ವಂಶವೆನ್ನುವಷ್ಟರೊಳಗೆ ಸಂಗಡ ಮುಂದಾಗು ಸುಯೋಧನ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮೊರೆ ಆಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆ ಆಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಏ ಕೃಷ್ಣ ರುಕ್ಮಿಣಿ ಲೋಲ ವಾರಿ ಜಮಾಲ ಪರಮಾತ್ಮ ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಶೀಲ ವಸುದೇವ ಭಾವ ಪರಮಾತ್ಮ ವರಗುಣಶೀಲ ವಸುದೇವ ಭಾವ ವರ್ಣಿಸಲಹುದೇ ನಿನ್ನಯ ಲೀಲ ಕೃಷ್ಣ ಪರಮಾತ್ಮ ವರ್ಣಿಸಲಹುದೇ ನಿನ್ನಯ ಲೀಲ ನೀರಜಲೋಚನ ದರ್ಶನಕಾರ ಪರಮಾತ್ಮ ನೀರಜಲೋಚನ ದರ್ಶನಕಾರ ಮೊರೆ ಕೇಳಿ ಬಾರೆಯ ಮುರಾರಿ ಭಕ್ತರ ಮೊರೆ ಆಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಪರಮಾತ್ಮ ಹೇ ಸತ್ಯಾನಂದ ಸ್ವರೂಪನೇ ಲೀಲಾಂಬರ ಮೂರ್ತಿ ಈ ಜಗತ್ತಿನ ಸೃಷ್ಟಿ ಸ್ಥಿತಿಲಯಗಳಿಗೆ ಕಾರಣಕರ್ತನಾದ ನೀನು
ಈ ಲೋಕವನ್ನು ಉದ್ಧರಿಸುವ ಸಲುವಾಗಿ ಯುಗ ಯುಗಗಳಲ್ಲಿ ಅವತರಿಸಿ ದುಷ್ಟ ದಾನವರನ್ನು ನಿಗ್ರಹಿಸುವ ಭಾರವನ್ನುತ್ತಿರುವ ಹೇ ಲೀಲಾಂಬರ ಮೂರ್ತಿಯೇ, ನಿನ್ನ ಬಂಧು ಮಿತ್ರರಾದ ಪಾಂಡವರ ಪರವಾಗಿ ಆ ಶಕುನಿಯ ಕುತಂತ್ರದಿಂದ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ದುರ್ಯೋಧನರ ರಾಜ್ಯಸಭೆಗೆ ರಾಯಭಾರಿಯಾಗಿ ಹೋಗುತ್ತಿರೆಂಬ ವಿಚಾರವನ್ನು ಕೇಳಿ ಬಹಳ ಸಂತೋಷವಾಯಿತು ದೇವ. ಹೇ ಕೃಷ್ಣ ವಾಸುದೇವ, ಅನೇಕ ವರ್ಷಗಳ ಕಾಲದಿಂದಲೇ ಈ ಕ್ಷೀರಪಾನದಿಂದಲೇ ನಾನು ಜೀವಿಸುತ್ತಿರುವೆನು ತಂದೆ. ಈ ಕ್ಷೀರವು ನಿನಗೆ ಅರ್ಪಿತವಾಗಲಿ ದೇವ. ಪರಮಾತ್ಮ, ಪರಮಾತ್ಮ, ಕೃಷ್ಣ ಸದಾ ಭಕ್ತನಾದ ನನ್ನನ್ನು ಕಾಪಾಡು ಕಾಪಾಡು ದೇವ. ನಾನೇ ಪ್ರತ್ಯಕ್ಷನಾಗಿರುನು ಕಣ್ತಿರೋದು ನೋಡುವಿದ್ರ. ಪರಮಾತ್ಮ, ಇದೇನು ಕನಸೇ ದೇವ? ಇದು ಕನಸಲ್ಲ ವಿದ್ರ,
ನಿನಗೆ ಮಂಗಳವಾಗಲಿ ಕಣ್ತಿರೋದು ನೋಡಿ ಪರಮಾತ್ಮ. ಇದರ ಮಾಧವ ಮಧುಸೂದನ ಬಾರೆಯ ದೇವ ದರ್ಶನನೇ ತೋರೆಯ ಕರುಣಾಕರ. ಪರಮಾತ್ಮ ಮಾಧವ ಮಧುಸೂದನ ಬಾರೆಯ ದೇವ ದರ್ಶನನೇ ತೋರೆಯ ಕರುಣಾಕರ. ಪರಮಾತ್ಮ ನಿನ್ನನ್ನು ನಂಬಿದ ಭಕ್ತರು ನಾನು, ನಿನ್ನನ್ನು ನಂಬಿದ ಭಕ್ತರು ನಾನು, ರಕ್ಷಿಸಿ ಕಾಯೋ ಮುರಾರಿಯೇ. ಪರಮಾತ್ಮ ರಕ್ಷಿಸಿ ಕಾಯೋ ಮುರಾರಿಯೇ, ಕರುಣಾ ಸಾಗರ ಗೋಪಿಕ ವಲ್ಲಭ. ಪರಮಾತ್ಮ ಕರುಣಾ ಸಾಗರ ಗೋಪಿಕ ವಲ್ಲಭ, ಕರುಣಿಸಿ ಕಾಯೋ ಮುರಾರಿಯೇ. ಮಾಧವ ಮಧುಸೂದನ ಬಾರೆಯ ದೇವ ದರ್ಶನ ನೀತೋರೆಯ ಕರುಣಾಕರ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕ ನಿನ್ನಯ್ಯ. ಪರಮಾತ್ಮ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕ ನಿನ್ನಯ್ಯ, ಜಗದ ರಕ್ಷಕ ಜೀವ ರಕ್ಷಕ ದೀನದಯಾಕರ ನೀನಯ್ಯ. ಜಗದ ರಕ್ಷಕ ಜೀವ ರಕ್ಷಕ ದೀನದಯಾಕರ ನೀನಯ್ಯ. ಮಾಧವ ಮಧುಸೂದನ ಬಾರೆಯ ದೇವ ದರ್ಶನ ನೀ ತೋರೆಯ ಕರುಣಾಕರ. ಮಾಧವ ಇದರ ನಿನಗೆ ಮಂಗಳವಾಗಲಿ. ಪರಮಾತ್ಮ ಈ ಪೀಠವನ್ನು ಅಲಂಕರಿಸಿ. ಆಗಬಹುದು ಇದರ. ಪರಮಾತ್ಮ ಇದರ ಯಾವ ನಿಮ್ಮ ನಿಜ ಸ್ವರೂಪವನ್ನು ನೋಡಬೇಕೆಂದು ಎಷ್ಟೋ ವರ್ಷಗಳಿಂದ ಅನೇಕ ಜನರು ತಪಸ್ಸನ್ನು ಗೈದರು, ಅವರಿಗಾವುದೇ ನಿನ್ನ ದರ್ಶನದ ಭಾಗ್ಯವೇ ದೊರೆಯಲಿಲ್ಲ. ಆದರೆ ಈ ಬಡವನಾದ ದಾಸಿಪುತ್ರನ ಮನೆಗೆ ದಯಮಾಡಿಸಿ ಬಂದು ನನ್ನ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿವೆಯಲ್ಲ, ಇದೋ ನನ್ನ ನಮಸ್ಕಾರಗಳು. ನಿನಗೆ ಮಂಗಳವಾಗಲಿ ಇದರ. ಪರಮಾತ್ಮ ಪರಮಾತ್ಮನೆ ನಿನ್ನಯ ಪಾದವನಂದು ಪರಾತ್ಪರ ನಿನ್ನನ್ನೇ ನಂಬಿದೆ ಪರಮದಯಾಕರನೆ ಪರಮದಯಾಕರನೆ. ಪರಮಾತ್ಮನೆ ನಿನ್ನಯ ಪಾದವನಂಬಿದೆ ಪರಾತ್ಪರ ನಿನ್ನನ್ನೇ ನಂಬಿ ಪರಮದಯಾಕರನೆ ಪರಮದಯಾಕರನೆ. ಹಂದನಾಗಿ ನಿಂತಿರುವೆನು ಹಂದನಾಗಿ ನಿಂತಿರುವೆನು ಮೊದಲಗಿರಿದರನೆ ಪರಮಾತ್ಮನೆ ನಿನ್ನ
ದಯಾಕರನೇ ಪರಮ ದಯಾಕರನೇ. ಪರಮಾತ್ಮ, ಹಿದುರ ತಾವು ಇಲ್ಲಿಗೆ ಬರಲು ಕಾರಣವೇನು ದೇವ? ಹಿದುರ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ರಾಜ್ಯಸಭೆಗೆ ಹೋಗುತ್ತಿದ್ದೆ. ನಿನ್ನ ಈ ಭಕ್ತಿ ಎಂಬ ಪಾಶವು ನನ್ನನ್ನು ಅಡ್ಡಲಾಗಿ ಸೆಳೆತಂತು. ಅದರಲ್ಲಿ ಇದರ ನಿನ್ನ ಕೊಂಡಾಟವಾಗಿರಲಿ, ಮಾರ್ಗಾಯಸದಿಂದ ಬಹಳ ಬಾಯಾರಿಕೆಯಿಂದ ಬಂದಿರುವೆನು. ಏನಾದರೂ ಫಲಹಾರವಿದ್ದರೆ ಕೊಡು ಇದರ. ಪರಮಾತ್ಮ, ಇದರ ಇದ್ದ ಸ್ವಲ್ಪ ಹಾಲನ್ನೇ ಈಗ ತಾನೇ ನಿಮಗೆ ನೈವೇದ್ಯವನ್ನಾಗಿ ಅರ್ಪಿಸಿ ಅದನ್ನು ನಾನೇ ಉಪಹಾರವನ್ನಾಗಿ ಸೇವಿಸಿ ಬಿಟ್ಟೆನಲ್ಲ, ತಮಗೆ ಕೊಡಲು ಏನೂ ಇಲ್ಲ ಪರಮಾತ್ಮ. ಇದರ ಅದು ನನಗೆ ಅರ್ಪಿತವಾದ ಮೇಲೆ ಆ ಪಾತ್ರೆಯ ಕೆಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕು. ಆ ಪಾತ್ರೆಯನ್ನು ತೆಗೆದುಕೊಂಡು ಭಾವಿದರ. ಪರಮಾತ್ಮ, ಅದು ನಾನು ಕುಡಿದಿಟ್ಟ ಹೆಂಜಲಲ್ಲವೇ? ಇದರ ಹಿಂದೆಲೆ ಪರಮಾತ್ಮ, ಬಿಡು ಬಿಡು ಬಲ್ಲೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಪರಮಾತ್ಮ, ಬಿಡು ಬಿಡು ಬಲ್ಲೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಇದರ ಪರಮಾತ್ಮ, ಅಡವಿಯಲ್ಲಿ ನಂದ ಭಕ್ತ ಶಿರೋಮಣಿ, ಪಡವಿಯಲ್ಲಿ ನಂದ ಭಕ್ತ ಶಿರೋಮಣಿ, ಭಕ್ತನೇ ನಿನ್ನಾಗಿಂದ ಉತ್ತಮರಿರುವರೆ, ಭಕ್ತನೇ ನಿನ್ನಾಗಿಂದ ಉತ್ತಮರಿರುವರೆ. ಬಿಡು ಬಿಡು ಬಲ್ಲೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಪರಮಾತ್ಮ, ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ, ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ, ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಎತ್ತ ಪೊದರು ಮನ ಇತರ ಸೆಳೆಬಹುದು. ಪರಮಾತ್ಮ, ಎತ್ತ ಪೊದರು ಮನ ಇತರ ಸೆಳೆಬಹುದು. ಬಿಡು ಬಿಡು ಬಲ್ಲೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಇದರ ಪರಮಾತ್ಮ, ನನಗೆ ಅರ್ಪಿತವಾದ ಮೇಲೆ ಪಾತ್ರೆಯ ಕೆಳಭಾಗದಲ್ಲಿ ಶೇಷ ಇರಬಹುದು. ಆ ಪಾತ್ರೆಯನ್ನು ತೆಗೆದುಕೊಂಡು ಭಾವಿದ್ರ. ತಾವು ಇಷ್ಟೊಂದು ಹೇಳಿದರು, ನೀವು ಕೇಳಿದ ಮೇಲೆ ಅದನ್ನೇ ನಿಮಗೆ ಅರ್ಪಿಸುವೆನು, ತೆಗೆದುಕೊಳ್ಳಿ ಪರಮಾತ್ಮ. ಇದರ ಪರಮಾತ್ಮ, ಪಾತ್ರೆಯ ಕೆಳಭಾಗದಲ್ಲಿ ಇಷ್ಟು ಕ್ಷೀರವಿದ್ದರೂ ಇಲ್ಲವೆಂದು ಸುಳ್ಳು ಹೇಳುವಲೆಯ. ಎಂತ ಸುಳ್ಳುಗಾರನೆಯ ನೀನು. ಇದರ ಪರಮಾತ್ಮ, ನೀನು ತಂದು ಕೊಟ್ಟ ಈ ಕ್ಷೀರದಿಂದ ನಾನು ಪಾನ ಮಾಡುವೆನು. ಯೋಗ ಮಾಯೆ ಜಾಗೃತಳಾಗು. ಇದರ ಪರಮಾತ್ಮ, ನೀನು ಈ ತಂದು ಕೊಟ್ಟಂತಹ ಕ್ಷೀರದಿಂದ ನಾನು ಪಾನ ಮಾಡಿ ತೃಪ್ತನಾಗಿ ಮಿಕ್ಕಿಲ್ಲ ಕ್ಷೀರವು ಆ ದುರ್ಯೋಧನ ರಾಜ್ಯಸಭೆ ಮುಂದೆ ಕ್ಷೀರ ಸಾಗರವಾಗಿರುತ್ತು ಅನ್ನನು ನೀನೇ ನೋಡುವಿದ್ರ. ಪರಮಾತ್ಮ, ನಿನ್ನ ಲೀಲೆಯನ್ನು ಬಲ್ಲವರಾರು? ಕ್ಷೀರಸಾಗರ ಶಯನ ಲಕ್ಷ್ಮೀ ರಮಣ, ಜಯ ಜಯ ಕೃಷ್ಣ ಹರೇ ಮುರಾರಿ, ಜಯ ಜಯ ಕೃಷ್ಣ ಹರೇ. ಪರಮಾತ್ಮ,
ಕ್ಷೀರಸಾಗರ ಶಯನ ಲಕ್ಷ್ಮೀ ರಮಣ ಜಯ ಜಯ ಕೃಷ್ಣ ಹರೇ ಮುರಾರಿ ಜಯ ಜಯ ಕೃಷ್ಣ ಹರೇ ಪರಮಾತ್ಮ ಗೋಕುಲದಲ್ಲಿ ಹುಟ್ಟಿ ಗೋವುಗಳನ್ನು ಕಾಯ್ದೆ ಪರಮಾತ್ಮ ಗೋಕುಲದಲ್ಲಿ ಹುಟ್ಟಿ ಗೋವುಗಳನ್ನು ಕಾಯ್ದೆ ಅವತಾರವನ್ನೆತ್ತಿ ಜಗವನ್ನೇ ರಕ್ಷಿಸಿದೆ ಜಯ ಜಯ ಕೃಷ್ಣ ಹರೇ ಮುರಾರಿ ಜಯ ಜಯ ಕೃಷ್ಣ ಹರೇ ಕ್ಷೀರಸಾಗರ ಶಯನ ಲಕ್ಷ್ಮೀ ರಮಣ ಜಯ ಜಯ ಕೃಷ್ಣ ಹರೇ ಮುರಾರಿ ಜಯ ಜಯ ಕೃಷ್ಣ ಹರೇ ಪರಮಾತ್ಮ ಇದ್ರ ತಾಯಿಗೆ ಬಾಯಲ್ಲಿ ಜಯ ಜಯ ಕೃಷ್ಣ ಹರೇ ಮುರಾರಿ ಜಯ ಜಯ ಕೃಷ್ಣ ಹರೇ ಕ್ಷೀರಸಾಗರ ಶಯನ ಲಕ್ಷ್ಮೀ ರಮಣ ಜಯ ಜಯ ಕೃಷ್ಣ ಹರೇ ಮುರಾರಿ ಜಯ ಜಯ ಕೃಷ್ಣ ಹರೇ ಕೃಷ್ಣ ಪರಮಾತ್ಮ ಇದರ ಇದ್ದ ಸ್ವಲ್ಪ ಹಾಲನ್ನೇ ಕ್ಷೀರ ಸಾಗರವನ್ನಾಗಿ ಏರಿಸಿಬಿಟ್ಟೆ ಎಲ್ಲ ದೇವ ನಿನ್ನ ಲೀಲೆಯನ್ನು ಬಲ್ಲವರಾರು ಪರಮಾತ್ಮ ಇದರ ಇದರ ಪರಮಾತ್ಮ ಇದರ ಪರಮಾತ್ಮ ನಾನು ಈ ದಿನ ಪಾಂಡವರ ರಾಯವಾರಿಯಾಗಿ ದುರ್ಯೋಧನ ರಾಜ್ಯಸಭೆಗೆ ಹೋಗುತ್ತಿರುವೆನು. ನೀನು ನನ್ನ ಸಂಗಡ ಬರುವೆಯಾ? ಆಗಬಹುದು ಪರಮಾತ್ಮ. ಇದ್ರ ಹಾಗಾದರೆ ನನ್ನ ಸೋದರತೆಯಾದ ಕುಂತಿದೇವಿ ಮನೆಗೆ ಹೋಗಿ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತಾಡಿಕೊಂಡು ಬರುವೆನು. ನಾನು ಬರುವ ವಿಚಾರವನ್ನು ಅಲ್ಲಿಗೆ ತಿಳಿಸುವೆಯಾ? ಆಗಲಿ ಪರಮಾತ್ಮ. ಇದ್ರ ಸಮೀಪಕ್ಕೆ ಬಾ. ಹೇಳಿ ಪರಮಾತ್ಮ. ನೀನು ಅಲ್ಲಿಗೆ ಬರುವಾಗ ನಿನ್ನಲ್ಲಿ ಗೋಪ್ಯವಾಗಿರುವಂತಹ ಶಿವಧನಸನ್ನು ತೆಗೆದುಕೊಂಡು ಹೋಗು. ಅದು ಏತಕ್ಕೋಸ್ಕರ ದೇವ? ಇದರ ಅದು ಹಿಂದೆಂದು ನಡೆಯುವಂತ ಒಂದು ಕೌತುಕ ನಡೆಯುವುದು. ನಿನ್ನ ಕಣ್ಣಾರಿ ನೀನೇ ನೋಡಿವೆಂತೆ. ಆಗಲಿ ಪರಮಾತ್ಮ. ಜಗದ ಜೀವನದ ಆತನು ನೀನು ಆಡಿಸಿ ಕುಣಿಸಿ ಮಾಯೆಯ ಜಪಿಸಿ ಪರಮಾತ್ಮ
ಗೋಚರನೆ ನಿರ್ಮಲಾತ್ಮಕ ನಿನ್ನ ಪರಮಾತ್ಮ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಾರು ಜಗದ ಜೀವನವ ಜವಲ್ಲವರಾರು ಜಗದ ಜೀವನವ ಪರಿಪಾಲಿಪೆ ಪರಮಾತ್ಮ ಭವರೋಗ ವೈದ್ಯ ನೀ ಪರಿಪಾಲಿಪೆ ಜಗದ ಜೀವನದ ತನು ನೀನು ಹಾಡಿಸಿ ಕುಣಿಸಿ ಮಾಯೆಯ ಜಪಿಸಿ ಪರಮಾತ್ಮ ಹಾಡಿಸಿ ಕೊಡಿಸಿ ಮಾಯೆಯ ಜಪಿಸಿ